ನಾಡಿದ್ದು ಸೆಷನ್ನಲ್ಲಿ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಗೃಹ ಸಚಿವರು ಈ ಪ್ರಕರಣದ ಬಗ್ಗೆ ಬಿಜೆಪಿಯವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಅರ್ಥಾತ್ ಇದನ್ನು ಇಂಟಿರಿಮ್ ರಿಪೋರ್ಟ್ ಅಂತೀರೋ ಏನಂತೀರೋ ಗೊತ್ತಿಲ್ಲ, ಒಂದು ರಿಪೋರ್ಟನ್ನಂತೂ ಸಬ್ಮಿಟ್ ಮಾಡ್ತಾರೆ. ಏನಾಗಿದೆ ಈ ಪ್ರಕರಣದಲ್ಲಿ ಇನ್ನೂ ತನಕದ ಅನ್ನುವ ವರದಿಯನ್ನು ಗೃಹ ಸಚಿವರು ಸೋಮವಾರ ಬೆಳಗ್ಗೆ ಸೆಷನ್ನಲ್ಲಿ ಕೊಡ್ತಾರೆ. ಅದರ ಬಗ್ಗೆ ಎಲ್ಲರಿಗೂ ಕುತೂಹಲ. ಹಾಗಾದರೆ ಅನಾಮಿಕ ಮುಸುಕುಧಾರಿ 11 ಗಂಟೆಗೆ ಬರೋದು, 1 ತಾಸು ಆತನ ವಿಚಾರಣೆ ನಡೆಸಿ SIT ಅವರು ಸ್ಥಳಕ್ಕೆ ಕರ್ಕೊಂಡು ಹೋಗೋದು, ಅವನು ಎಲ್ಲಿ ಹೇಳ್ತಾನೋ ಅಲ್ಲಿಗೆ ಕರ್ಕೊಂಡೋಗಿ ಅವನು ಎಲ್ಲಿ ಅಗಿ ಅಂತಾನೋ ಅಲ್ಲಿ ಅಗಿಯೋದು, ಇದು ಸೋಮವಾರದಿಂದ ಕಂಟಿನ್ಯೂ ಆಗುತ್ತಾ ಆಗೋದಿಲ್ವಾ ಗೊತ್ತಿಲ್ಲ. ಅಂತಿಮವಾಗಿ SIT ಅಧಿಕಾರಿಗಳ ಸಲಹೆ ಮತ್ತು ಸೂಚನೆಯ ಆಧಾರದ ಮೇಲೆ ಗೃಹ ಸಚಿವರು ಅಧಿವೇಶನದಲ್ಲಿ ಅದು ಏನು ಘೋಷಣೆ ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಯಾಕಂದರೆ 13ನೇ ಪಾಯಿಂಟ್ನಲ್ಲೂ ಏನೂ ಸಿಗದೆ ಹೋದರೆ ನಾವು ಈ ಅಸ್ಥಿಪಂಜರಗಳ ಹುಡುಕಾಟವನ್ನು ನಿಲ್ಲಿಸಬೇಕಾಗಿ ಬರಬಹುದು ಅನ್ನುವ ಮಾತನ್ನು ಸ್ವತಃ ಮುಖ್ಯಮಂತ್ರಿಗಳು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೇಳಿದ್ದರು ಅನ್ನುವ ಸುದ್ದಿ ಬಂತು. ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಕಾಂಗ್ರೆಸ್ಸಿನ ಅನೇಕ ಶಾಸಕರು ಮುಖ್ಯಮಂತ್ರಿಗಳನ್ನು ಇದು ಏನು ಮಾಡ್ತಾ ಇದ್ದೀರಿ ಧರ್ಮಸ್ಥಳದಲ್ಲಿ ಅನ್ನುವ ಪ್ರಶ್ನೆಯನ್ನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೇಳಿದರು. ಎಲ್ಲ ರೀತಿಯ ವಿವರಣೆಗಳನ್ನು ಕೊಟ್ಟಂಥ ಮುಖ್ಯಮಂತ್ರಿಗಳು, ಅಂದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಸುಮ್ಮನೆ ಇರಿ ನೀವು ಅಂದ್ರಂತೆ. ಮುಖ್ಯಮಂತ್ರಿಗಳಿಗೆ ಹೆಂಗಿದೆ ಅಂದರೆ, ನೋಡಿ ಇವ್ರು ಬಂದು ಹಿಂಗೆ 100 ಶವಗಳನ್ನು ಹೂತು ಹಾಕಿದ್ದೀನಿ ನಾನು ಅಂತ ಹೇಳಿದಾಗ ಏನೂ ಮಾಡದೆ ಹೋಗಿದ್ರೆ ಧರ್ಮಸ್ಥಳದ ಮೇಲೆ ಅದೊಂದು ಆಪಾದನೆ ಕಳಂಕ ಶಾಶ್ವತವಾಗಿ ಉಳ್ಕೊಂಬಿಡ್ತಿತ್ತು. ಹಿಂಗೆ ಯಾರೋ ಬಂದಿದ್ರು ಏನು ತೆಗೆಸ್ಲಿಲ್ಲ ನೋಡಲಿಲ್ಲ ಅಂತ. ಒಂದು ಸಲ SIT ನಡೆಸಿ SIT ರಚನೆ ಮಾಡಿ ಇಷ್ಟೆಲ್ಲ ಕಡೆ ಅಗಿಸಿದ ನಂತರ ನೋಡ್ರಪ್ಪ ಏನೂ ಇಲ್ಲ, ಧರ್ಮಸ್ಥಳದಲ್ಲಿ ಅಂಥದ್ದು ನಡೆದಿಲ್ಲ ಅಂತ ಹೇಳಬಹುದು. ಆದ್ದರಿಂದ ಇದನ್ನೇನು ಭಾಳ ಮನಸ್ಸಿಗೆ ಹಚ್ಕೊಂಡು ಬೇಜಾರೆಲ್ಲ ಮಾಡ್ಕೋಬೇಡಿ ಅನ್ನುವ ಅರ್ಥದಲ್ಲಿ ಮುಖ್ಯಮಂತ್ರಿಗಳು ಶಾಸಕರಿಗೆ ವಿವರಣೆ ಕೊಟ್ಟರಂತೆ. ಅವತ್ತು ಅವರೇ ಹೇಳಿದರು ಇದನ್ನು ನಿಲ್ಲಿಸಬೇಕಾಗಿ ಬರಬಹುದು 13ನೇ ಪಾಯಿಂಟ್ನಲ್ಲೂ ಏನೂ ಸಿಗದೆ ಹೋದರೆ ಅಂತ.